ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಮನಿನ ಯಾಕೆ ಸೇವ್ ಮಾಡಬೇಕು, ಈ ಮನಿಯಿಂದ ಸೇವ್ ಮಾಡುವಾಗ ನಾವು ಮಾಡೋ ಪ್ರಾಬ್ಲಮ್ಸ್ ಏನು, ಮಿಸ್ಟೇಕ್ಸ್ ಏನು ಅಂತೆಲ್ಲ ನೋಡಿದ್ವಿ. ಇವತ್ತು ನಾವು ಮನಿ ಸೇವ್ ಮಾಡೋ ಹ್ಯಾಬಿಟ್ಸ್ನ ಒಂದೊಂದಾಗಿ ನೋಡೋಣ. ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂತಂದರೆ ಟ್ರ್ಯಾಕ್ ಎವ್ರಿ ರುಪಿ. ಸೊ ಟ್ರ್ಯಾಕ್ ಎವ್ರಿ ರುಪಿ ಅಂದರೆ ಹೇಗೆ ಟ್ರ್ಯಾಕ್ ಮಾಡೋದು, ಯಾವ ಥರ ಟ್ರ್ಯಾಕ್ ಮಾಡೋದು ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಟ್ರ್ಯಾಕ್ ಮಾಡೋದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಸ್ಯಾಲ್ರಿ 30,000 ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ನೀವು ಟ್ರ್ಯಾಕ್ ಮಾಡಿಲ್ಲ ಅಂತಂದಾಗ ನಿಮ್ಮ ಸೇವಿಂಗ್ಸು ಪ್ರಾಬಬ್ಲಿ ಸಮ್ 3,000 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಬಟ್ ನೀವು ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಅನ್ನೆಸೆಸರಿ ಖರ್ಚುಗಳು ಎಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಅದೇ ಇದಕ್ಕೆ ಇಂಪಾರ್ಟೆನ್ಸ್. ಅನ್ನೆಸೆಸರಿಯಾಗಿ ನೀವು ಖರ್ಚು ಎಲ್ಲಿ ಮಾಡ್ತಾ ಇದ್ದೀರಾ, ಅದನ್ನು ಹೇಗೆ ಅವಾಯ್ಡ್ ಮಾಡ್ಕೋಬೋದು ಅಂತ ನೋಡ್ತೀರಾ. ಸೊ ಈ ಥರ ಟ್ರ್ಯಾಕ್ ಮಾಡೋದಕ್ಕೆ ನಿಮಗೆ 2 ಥರ ಟ್ರ್ಯಾಕಿಂಗ್ನ ಮಾಡ್ಬೋದು. ಒಂದು ಟ್ರ್ಯಾಕ್ ಬೇಸ್ಡ್ ಆ್ಯಪ್ಸ್ ಇರುತ್ತೆ, ಅದರಲ್ಲಾದರೂ ಮಾಡ್ಬೋದು. ಇಲ್ಲಾಂದರೆ ಡೈರಿ ಅಥವಾ ನೋಟ್ ಪ್ಯಾಡ್ ಬೇಸ್ಡ್ ಇರುತ್ತೆ. ಸೊ ಡೈರಿಯಲ್ಲಿ ನೀವು ಇವನ್ 1 ರೂಪಿ ಖರ್ಚು ಮಾಡಿದ್ರೂ ಕೂಡ ಅದರಲ್ಲಿ ಬರಿಬೇಕಾಗುತ್ತೆ. ಇಟ್ ಕುಡ್ ಬಿ ಯಾವುದಕ್ಕಾದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ದುಡ್ಡನ್ನ ಎಲೆಕ್ಟ್ರಿಸಿಟಿ ಬಿಲ್ಸು, ಫುಡ್ ಬಿಲ್ಸ್, ಹೋಟೆಲ್ ಬಿಲ್ಸ್ ಅಥವಾ EMIs ಏನೇನು ಕಟ್ತೀರಾ ಅದನ್ನು ಒಂದು ಟ್ರ್ಯಾಕ್ ಮಾಡ್ಬೋದು. ಇನ್ನೊಂದು ನಾರ್ಮಲ್ ಗ್ರಾಸರೀಸ್, ಮನೆಗೆ ಮೆಡಿಕಲ್ ಬಿಲ್ಸು, ಹಾಗೆಯೇ ತರಕಾರಿ, ಹಣ್ಣು, ಊಟದ ಖರ್ಚು ಅಂತ ಅದನ್ನು ಟ್ರ್ಯಾಕ್ ಮಾಡ್ಬೋದು. ಅಥವಾ ಕೆಲವೊಂದು ದಿನ ನಿಮ್ಮದು ಚೀಟ್ ಮೀಲ್ಸ್, ಚೀಟ್ ಡೇಸ್ ಅಥವಾ ನಿಮಗೆ ಲೀಜರ್ ಟೈಮ್ಸ್ ಇರುತ್ತೆ. ಆವಾಗ ಆಚೆ ಊಟ ಮಾಡಿರ್ತೀರಾ, ಟ್ರಾವೆಲ್ ಮಾಡಿರ್ತೀರಾ, ಆ ಖರ್ಚನ್ನ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ನೀವು ಏನು ಸೇವ್ ಮಾಡ್ತೀರಾ ಅಥವಾ ರೆಸಿಪ್ಟ್ಸ್ ಏನಿರುತ್ತಲ್ಲ ಅದನ್ನು ಸೇವ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳೋಣ. ಬಸ್ ಟಿಕೆಟ್ಸ್ನ ನೀವು ಸೇವ್ ಮಾಡ್ಕೊತ ಹೋಗಬೇಡಿ. ಅದ್ರ ಬದಲು ಬಸ್ದು ಖರ್ಚು ಎಷ್ಟಾಯಿತು, ಫಾರ್ ಎಕ್ಸಾಂಪಲ್ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಎವ್ರಿ ಡೇ ಟ್ರಾವೆಲ್ ಅವ್ರಿಗೆ ಬಸ್ ಪಾಸ್ ಇರ್ಬೋದು. ಸೊ ಮಂತ್ಲಿ ಪಾಸ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಆ ಒಂದು ರೂಪಿನ ನಾವು ಟ್ರ್ಯಾಕ್ ಮಾಡಿದಾಗ ಅಷ್ಟೇ ಅನ್ನೆಸೆಸರಿ ಖರ್ಚು ಎಲ್ಲಿ ಮಾಡ್ತಾ ಇದ್ದೀವಿ, ಇದನ್ನು ಕಟ್ ಡೌನ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಐಡಿಯಾ ನಮಗೆ ಬರುತ್ತೆ. ಹಾಗಾಗಿ ಇದನ್ನು ನೀವು ಒಂದು ಎಕ್ಸ್ಪೆನ್ಸ್ ಟ್ರ್ಯಾಕರ್ ಅಂತಲೇ ಒಂದು ಆ್ಯಪ್ ಬರುತ್ತೆ, ಅದರಲ್ಲೂ ಟ್ರ್ಯಾಕ್ ಮಾಡ್ಬೋದು. ಸೊ ಅದರಲ್ಲಿ ನಿಮ್ಗೆ ಈ ಥರ ತೋರಿಸುತ್ತೆ ಅವನು. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ, ಅನ್ನೆಸೆಸರಿಯಾಗಿ ಖರ್ಚು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಯು ಹ್ಯಾವ್ ಟು ಟ್ರ್ಯಾಕ್ ಎವ್ರಿ ರುಪಿ ವೆರಿ ಸ್ಮಾರ್ಟ್ಲಿ ಟು ಸೇವ್ ವೆರಿ ಸ್ಮಾರ್ಟ್ಲಿ. ಸೊ ಟ್ರ್ಯಾಕ್ ಮಾಡಿಲ್ಲ ಅಂತಂದರೆ ನಿಮಗೆ ಮನಿ ಎಲ್ಲಿ ಹೋಗುತ್ತೆ ಗೊತ್ತಾಗೋದಿಲ್ಲ. ಅಥವಾ ಟ್ರ್ಯಾಕ್ನ ಹಾಗೆಯೇ ಟ್ರ್ಯಾಕ್ ಮಾಡೋದು ಕೂಡ ನೀವು ಲೈಫ್ ಲಾಂಗ್ ಟ್ರ್ಯಾಕ್ ಮಾಡ್ತಾ ಇರಬೇಕಂದ್ರೆ ಇಲ್ಲ, ಲೈಫ್ ಲಾಂಗ್ ಟ್ರ್ಯಾಕ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಬಿಕಾಸ್ ಇವಾಗ ನಿಮಗೆ 30,000 ಸ್ಯಾಲ್ರಿ ಬರ್ತಾ ಇದೆ ಅಂತ ತೊಗೊಂಡ್ರೆ ಈ 30,000 ಸ್ಯಾಲ್ರಿ ಹೈಕ್ ಆಗೋದು ಇನ್ ಅ ಸ್ಪ್ಯಾನ್ ಆಫ್ 3 ಇಯರ್ಸ್ ಅಥವಾ 2 ಇಯರ್ಸ್ವರೆಗೂ ನಿಮಗೆ ಇದೇ 30,000 ಅಮೌಂಟ್ ಬರ್ತಾ ಇರುತ್ತೆ. ಸೊ ಎನಿ ಎಕ್ಸ್ಟ್ರಾ ಅಮೌಂಟ್ ನಿಮಗೆ ಬೇರೆ ಕಡೆಯಿಂದ ಬಂದರೂ ಕೂಡ ಅದನ್ನು ನೀವು ಸೇವಿಂಗ್ಸ್ ಅಂತ ಆ್ಯಡ್ ಮಾಡ್ಕೋಬೋದು. ಇದೇ 30,000 ಅಮೌಂಟ್ಗೆ ನೀವು ಎಲ್ಲಿವರೆಗೂ ಟ್ರ್ಯಾಕ್ ಮಾಡಬೇಕಂತಂದರೆ ಫಸ್ಟ್ 1 ಮಂತ್ ಮಾತ್ರ ಟ್ರ್ಯಾಕ್ ಮಾಡಿದ್ರೆ ಸಾಕು. ಬಟ್ ಎವ್ರಿ ಡೇ ಕನ್ಸಿಸ್ಟೆಂಟಾಗಿ ಟ್ರ್ಯಾಕ್ ಮಾಡಬೇಕು. ಸೊ ಅಷ್ಟರಲ್ಲೇ ನಿಮಗೆ 1 ಮಂತಲ್ಲಿ ತುಂಬ ಐಡಿಯಾ ಗೊತ್ತಾಗುತ್ತೆ. ಆಫ್ಟರ್ 1 ಮಂತ್ ಇನ್ ಅ ಸ್ಪ್ಯಾನ್ ಆಫ್ 2 to 3 ಇಯರ್ಸ್ವರೆಗೂ ನೀವು ಪುನಃ ಟ್ರ್ಯಾಕ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ನಿಮಗೆ ಒನ್ಸ್ ಹೈಕ್ ಅಂತ ಏನಾದರೂ ಬಂದಾಗ ಈ 30,000ಇಂದ ಸಮ್ 40,000 ಬರ್ತಾ ಇದೆ ಅಂದರೆ ಅಗೇನ್ ಆ 40,000ನ ನೀವು ಅಗೇನ್ 1 ಮಂತ್ ಟ್ರ್ಯಾಕ್ ಮಾಡಬೇಕು. ಅಗೇನ್ ಅನ್ನೆಸೆಸರಿ ಖರ್ಚುಗಳು ಗೊತ್ತಾಗುತ್ತೆ, ಅದನ್ನು ಕಟ್ ಡೌನ್ ಮಾಡಿದ್ರೆ ನಿಮ್ಮ ಸೇವಿಂಗ್ಸ್ ಇಷ್ಟು ಮಾಡಬೇಕು ಅನ್ನೋ ಐಡಿಯಾ ನಿಮಗೆ ಇರುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಹ್ಯಾಬಿಟ್. ನೀವು ಎವ್ರಿ ರುಪಿನ ಟ್ರ್ಯಾಕ್ ಮಾಡ್ಬೋದು. ಐದರ್ ನೀವು ಒಂದು ಆ್ಯಪ್ ಬೇಸ್ನ ಕೂಡ ಯೂಸ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಆಲ್ಸೋ ಯೂಸ್ ಡೈರಿ, ನೋಟ್ ಪ್ಯಾಡ್ ಅದ್ರ ಬೇಸ್ಡ್ ಆದರೂ ಯೂಸ್ ಮಾಡ್ಬೋದಾಗುತ್ತೆ. ಇದು ಫಸ್ಟ್ ಸ್ಟೆಪ್. ಈಗ ನಾವು ಸೆಕೆಂಡ್ ಸ್ಟೆಪ್ ಅಥವಾ ಸೆಕೆಂಡ್ ಸೇವಿಂಗ್ ಹ್ಯಾಬಿಟ್ನ ನೋಡೋಣ. ಇದರಲ್ಲಿ ಮೇಜರ್ ರೂಲ್ ಬಂದು 50-30-20 ರೂಲ್ ಅಂತ. ಸೊ ಎಲ್ಲರ ಲೈಫಲ್ಲೂ ನಮ್ಮಲ್ಲಿ ಇವಾಗ ಎಷ್ಟೊಂದು ಕ್ಯಾಟಗರೀಸ್ ಇರುತ್ತೆ. ಕೆಲವೊಂದು ನಾವು ಮಾಡಲೇಬೇಕಾಗಿರುತ್ತೆ, ಲೈಕ್ EMI, ಲೋನ್ಸು, ಬಿಲ್ಸು. ಇದನ್ನೆಲ್ಲ ನಾವು 1 ತಿಂಗಳು ಮುಂದಕ್ಕೆ ಹಾಕ್ತೀವಿ ಅಂತಂದರೆ ಅದು ಆಗೋದೇ ಇಲ್ಲ. ಇನ್ನು ಕೆಲವೊಂದು ನಮಗೆ ಯಾವುದೋ ಒಂದು ಬಟ್ಟೆ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಊಟ ತಿನ್ನೋದಾಗಿರ್ಬೋದು, ಆಚೆ ಬರ್ಗರ್, ಪಿಜ್ಜಾ, ಇದು ನಮಗೆ ಬೇಕಾಗಿರೋ ವಾಂಟ್ಸ್. ಸೊ ಇದನ್ನು ನಾವು 3 ಕ್ಯಾಟಗರಿ ಮಾಡ್ಕೋತೀವಿ. ಒಂದು ನೀಡ್ಸು, ಇನ್ನೊಂದು ವಾಂಟ್ಸು, ಹಾಗೆ ನೆಕ್ಸ್ಟು ಸೇವಿಂಗ್ಸು.
ಸೊ ಇವಾಗ ನಮಗೆ ಬರೋ ಇನ್ಕಮಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ 10,000, ನಾನು ಯಾಕೆ 10,000 ತೊಗೊತಾ ಇದ್ದೀನಿ ಅಂದರೆ ಕ್ಯಾಲ್ಕುಲೇಷನ್ ಬೇಸ್ಡ್ಗೆ ತುಂಬ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ನಿಮ್ಮದು ಏನಿರುತ್ತೆ ಅಮೌಂಟು ಅದನ್ನು ನೀವು ಹೋಲ್ಸಮ್ ಏನು ಸ್ಯಾಲ್ರಿ ಬರುತ್ತಲ್ಲ ಅದನ್ನು ನೀವು ಈ ಥರ ಡಿವೈಡ್ ಮಾಡ್ಬೋದು. ಸೊ ಇವಾಗ ನಾನು ಎಕ್ಸಾಂಪಲ್ ತೊಗೊತಾ ಇರೋದು ಐ ಆಮ್ ಗೆಟ್ಟಿಂಗ್ 10K ಆ್ಯಸ್ ಮೈ ಸ್ಯಾಲ್ರಿ ಅಂತಂದರೆ ಇದರಲ್ಲಿ ನಾನು 50% ಅಂದರೆ ಇಟ್ ಇಸ್ 5K, ಹಾಗೆ 30% ಆಗಿ ಡಿವೈಡ್ ಮಾಡ್ತೀನಿ, ದಟ್ ಇಸ್ 3K, ಹಾಗೆ ಇನ್ನೊಂದು ಬಂದು 20% ದಟ್ ಇಸ್ 2K. ಸೊ ಈ 50%ನ ನಾನು ಆಲ್ ದ ಬಿಲ್ಸ್ ನಂದು ಏನೇನಿರುತ್ತೆ, ಟೆಲಿಫೋನ್ ಬಿಲ್ ಅಥವಾ ರೀಚಾರ್ಜಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ಲು, ಫಾಸ್ಟ್ಯಾಗ್ ಆಗಿರ್ಬೋದು ಈಗಿನ ದಿನಗಳಲ್ಲಿ, ಹಾಗೆ ಮಂತ್ಲಿ ಬಸ್ ಪಾಸ್ ಆಗಿರ್ಬೋದು, ಇದೆಲ್ಲ ನೀಡ್ಸ್ ನಮಗೆ ಬೇಕಾಗಿರೋದು. ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊತೀನಿ, ಅಂದರೆ ಅದಕ್ಕೆ ಸಪ್ರೇಟ್ ಅಂತ ತೆಗೆದಿಡ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬಂದಿದ್ದು ಈ 3K ಅಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ನಮಗೇನಾದರೂ ಒಂದು ವಸ್ತು ಇಷ್ಟ ಆಗಿರುತ್ತೆ, ಯಾವುದೋ ಒಂದು ಬಟ್ಟೆ ಇಷ್ಟ ಆಗಿರುತ್ತೆ, ಒಂದು ಬ್ರ್ಯಾಂಡ್ ಶೂ ಇಷ್ಟ ಆಗಿರುತ್ತೆ, ಅದನ್ನು ತಗೊಳ್ಳೋದಕ್ಕೆ ಈ ನೀಡ್ಸ್ ಅಥವಾ ವಾಂಟ್ಸ್ನ ನಾವು ಹಾಕ್ಕೊತೀವಿ. ಇದು ಕಂಪಲ್ಸರಿ ಈ ಮಂತೆ ತೊಗೋಬೇಕು ಅನ್ನೋದು ನಮಗೂ ಇರೋದಿಲ್ಲ. ಸೊ ಇದನ್ನು ನಾವು ಸೇವ್ ಮಾಡ್ಕೊತ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಶೂ ಪ್ರೈಸ್ 8,000 ಇತ್ತು ಅಂತಂದರೆ ನೀವು 1 ಮಂತಲ್ಲೇ ನೀವು 8,000 ಅರೇಂಜ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಎವ್ರಿ ಮಂತ್ ನೀವು ನಿಮ್ಮ ಸ್ಯಾಲ್ರಿಯಲ್ಲಿ ಅದಕ್ಕೆ ಅಂತ ಸ್ವಲ್ಪ ಅಮೌಂಟ್ ವಾಂಟ್ಸ್ ಅಂತೇನಿರುತ್ತೆ ಅದಕ್ಕೆ ತೆಗೆದಿಡ್ತಾ ಹೋದರೆ ಒಂದು ಪರ್ಟಿಕ್ಯುಲರ್ ಡೇ ಮೇ ಬಿ ಆಫ್ಟರ್ 3 months 4 months ನೀವು ಅದನ್ನು ತಗೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗಿರ್ತೀರ. ಇನ್ನು ಮಿಕ್ಕಿದ 2Kನ ಇಟ್ ಈಸ್ ಸೇವಿಂಗ್ಸ್. ಇದನ್ನು ನೀವು ಪ್ಯೂರ್ಲಿ ಸೇವಿಂಗ್ಸ್ ಅಂತಲೇ ಐದರ್ ನೀವು ಬ್ಯಾಂಕಲ್ಲಿ ಒಂದು ಡೆಪಾಸಿಟ್ ಮಾಡ್ಬೋದು, RD, ಅದನ್ನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಬಟ್ ಕಂಪ್ಲೀಟಾಗಿ ಸೇವಿಂಗ್ಸ್ ಅಂತಲೇ ತೆಗೆದಿಡ್ಬೇಕಾಗತ್ತೆ. ಅದನ್ನು ಸಡನ್ನಾಗಿ ಈ ಖರ್ಚಿಲ್ಲ, ನೀಡ್ಸ್ಗೆ ನನಗೆ ಬೇಕಾಗುತ್ತೆ, ಯಾವುದೋ ಒಂದು ಬಿಲ್ ಕಟ್ಟಿಲ್ಲ, EMIಯಲ್ಲಿ ಒಂದು 2,000 ಕಡಿಮೆ ಇದೆ ತೊಗೊಂಡು ಬಿಡೋಣ ಅನ್ನೋದನ್ನ ಮಾಡಲೇಬಾರ್ದು. ಅದನ್ನೇನಿದ್ರು ನೀವು ವಾಂಟ್ಸಲ್ಲಿ ಕಾಂಪನ್ಸೇಟ್ ಮಾಡಬೇಕಾಗತ್ತೆ ಹೊರತು ಸೇವಿಂಗ್ಸ್ನ ನೀವು ಯಾವತ್ತೂ ಟಚ್ ಮಾಡಬಾರ್ದು. ದಿಸ್ ಇಸ್ ದ 50-30-20 ರೂಲ್ ಅಂತ ಹೇಳ್ಬೋದು. ಇದನ್ನು ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಂತಂದರೆ 50-30-20 ರೂಲ್ಸಲ್ಲಿ ನೀಡ್ಸ್ ಅಂದರೆ ಎನಿಥಿಂಗ್, ರೆಂಟ್ ಇರ್ಬೋದು, ಫುಡ್ ಬಿಲ್ಸ್, ಇದೆಲ್ಲದು ಕೂಡ ನೀಡ್ಸಲ್ಲಿ ಬರುತ್ತೆ ನಿಮಗೆ. ವಾಂಟ್ಸಲ್ಲಿ ಏನಂದರೆ ಶಾಪಿಂಗ್, ಈಟಿಂಗ್ ಔಟ್ಸೈಡ್ ಆ ಥರ ತೊಗೋತೀವಿ. ಸೇವಿಂಗ್ಸ್ ಅಂದರೆ ಇಟ್ ಇಸ್ ಫಾರ್ ದ ಎಮರ್ಜೆನ್ಸಿ ಅಥವಾ ಸಮ್ ಪರ್ಟಿಕ್ಯುಲರ್ ಗೋಲ್ಗೋಸ್ಕರ ನಾವು ಸೇವ್ ಮಾಡ್ತಾ ಹೋಗ್ತೀವಿ. ಸೊ ಇನ್ಕಮ್ ಏನಿರುತ್ತೆ ಅದ್ರ ಮೇಲೆ ನೀವು ನೀಡ್ಸು, ವಾಂಟ್ಸ್ ಮತ್ತು ಸೇವಿಂಗ್ಸ್ನ ಈ ರೀತಿ 50-30-20 ರೂಲಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್. ಸೊ ಇದನ್ನು ಫಾಲೋ ಮಾಡಿ, ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಈಗಿನ ಲೈಫ್ ಸ್ಟೈಲ್ಗೆ ನಾವು ಯೂಸ್ ಮಾಡ್ತಿರೋ ಒಂದು ಇದರಲ್ಲಿ ತುಂಬ ಎಫೆಕ್ಟಿವ್ ವೇ ಟು ಸೇವ್ ಮನಿ ಅಂತಂದರೆ ದಟ್ ಈಸ್ ಕಟ್ಟಿಂಗ್ ಡೌನ್ ಅನ್ನೆಸೆಸರಿ ಎಕ್ಸ್ಪೆನ್ಸಸ್. ನೀವು ಸುಮ್ಮನೆ ಯೋಚನೆ ಮಾಡಿ, ನೀವು ಎಷ್ಟು OTT ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರ, ಬಟ್ ಅದರಲ್ಲಿ ನೀವು ಎಷ್ಟು ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನ ಒಂದು ಸತಿ ಥಿಂಕ್ ಮಾಡಿ. ನೀವು ಆಲ್ಮೋಸ್ಟ್ ಲೈಕ್ 200 rupees ಪರ್ ಮಂತ್ ಥರ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರ, ಬಟ್ ಹಾರ್ಡ್ಲಿ ನೀವು ಒಂದು 2 movies ನೋಡಿರ್ತೀರ ಅಂತ ತೊಗೊಂಡ್ರೆ ಸೊ ಅದು ಪರ್ಪಸ್ಸೇ ಸರ್ವ್ ಆಗಲ್ಲ. ಹಾಗಾಗಿ ದಿಸ್ ಕಟ್ಟಿಂಗ್ ಡೌನ್ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ತುಂಬ 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 ಹೆಲ್ಪ್ ಆಗುತ್ತೆ. ಯಾವ್ಯಾವ ರೀತಿ ನಾವು ಕಟ್ ಡೌನ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಆ್ಯಂಡ್ ದ ಮೇಜರ್ ಒನ್ ಏನು ಅಂತಂದರೆ ಕ್ಯಾನ್ಸಲಿಂಗ್ ಔಟ್ ಆಲ್ ದ ಸಬ್ಸ್ಕ್ರಿಪ್ಷನ್. ಎಲ್ಲದು ನಾವು ಸಬ್ಸ್ಕ್ರಿಪ್ಷನ್ ತೊಗೊಂಡಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ಏನಂತಂದರೆ ಅವರು ಅಲ್ಲಿ ಆಟೋ ಪೇ ಅನ್ನೋ ಆಪ್ಷನ್ನ ಕೊಟ್ಟಿರ್ತಾರೆ. ಮೋಸ್ಟ್ ಆಫ್ ಅಸ್, ನಾನು ಕೂಡ ಕೆಲವೊಂದು ಸತಿ ಆಟೋ ಪೇಯನ್ನು ಕೊಟ್ಬಿಟ್ಟಿರ್ತೀವಿ. ಹಾರ್ಡ್ಲಿ 1 ಮಂತಿಗೆ ನಾವು ಅರೌಂಡ್ ಟೇಕ್ ಇಟ್ ಲೈಕ್ 300ನ ಪೇ ಮಾಡಿರ್ತೀವಿ ಅಂತಂದರೆ ಆಫ್ಟರ್ 1 ಮಂತ್ ಎಕ್ಸಾಕ್ಟಾಗಿ 300 ಕಟ್ ಡೌನ್ ಆಗುತ್ತೆ. ಅದು ಕಟ್ ಆದಮೇಲೆ ಗೊತ್ತಾಗುತ್ತೆ, ನಾನು ಇದು ಯೂಸೇ ಮಾಡ್ತಾಯಿಲ್ಲ, ಯಾಕೆ ಪೇ ಮಾಡ್ತಾಯಿದ್ದೀನಿ ಅಂತ. ಸೊ ಮೋಸ್ಟ್ ಆಫ್ ಅಸ್ ಫೊಗೆಟ್ ಟು ಕ್ಯಾನ್ಸಲ್ ದಟ್ ಆಟೋ ಪೇ. ಹಾಗೆಯೇ ಈ ಸಬ್ಸ್ಕ್ರಿಪ್ಷನ್ಸ್ ಏನು ತೊಗೊಂಡಿರ್ತೀವಿ, ಈ ಸಬ್ಸ್ಕ್ರಿಪ್ಷನ್ ಕೂಡ ನಾವು ಅಷ್ಟೊಂದು ಯೂಸೇ ಮಾಡ್ತಾ ಇರೋದಿಲ್ಲ. ಎಲ್ಲ ಸಬ್ಸ್ಕ್ರಿಪ್ಷನ್ನು ತೊಗೊಂಡಿರ್ತೀನಿ, ಬೀಟ್ ನೆಟ್ಫ್ಲಿಕ್ಸ್, ಅಮೆಝಾನ್, ZEE5, ಹಾಟ್ಸ್ಟಾರ್, ಯಾವುದೋ ಒಂದು ಪರ್ಟಿಕ್ಯುಲರ್ ಶೋ ನೋಡೋದಕ್ಕೆ ಅದನ್ನು ತೊಗೊಳ್ತೀವಿ. ಆ ಶೋ ಮುಗಿದು 1 ವರ್ಷ ಆದರೂ ಕೂಡ ನಾವು ಮಂತ್ಲಿ ಆಟೋ ಪೇ ಮಾಡ್ತಾನೆ ಇರ್ತೀವಿ. ಸೊ ಫಸ್ಟ್ ಆ್ಯಂಡ್ ದ ಮೇಜರ್ ಥಿಂಗ್ ಏನು ಅಂತಂದರೆ ಯು ಹ್ಯಾವ್ ಟು ಕ್ಯಾನ್ಸಲ್ ಡೌನ್ ಆಲ್ ದ ಸಬ್ಸ್ಕ್ರಿಪ್ಷನ್ಸ್. ಅಂದರೆ ಅನ್ವಾಂಟೆಡ್ ಸಬ್ಸ್ಕ್ರಿಪ್ಷನ್, ಇಫ್ ಯು ಆರ್ ರಿಯಲಿ ಸೀಯಿಂಗ್ ಕೆಲವೊಂದು ಮೂವೀಸು, ಸೀರೀಸ್, ಶೋಸ್ ಆದರೆ ಇಟ್ಸ್ ಫೈನ್. ಬಟ್ ಅದನ್ನು ನಾವು ಯೂಸೇ ಮಾಡ್ತಾ ಇಲ್ಲ ಅಂತಂದಾಗ ಅದು ಅಷ್ಟೊಂದು ಸರಿ ಇಲ್ಲ ಅನಿಸುತ್ತೆ. ಸೊ ಕ್ಯಾನ್ಸಲ್ ದ ಸಬ್ಸ್ಕ್ರಿಪ್ಷನ್ಸ್. ಸೆಕೆಂಡ್ ಒನ್ ಏನಂತಂದರೆ ಈಟಿಂಗ್ ಔಟ್ಸೈಡ್.
ಕೆಲವ್ರಿಗೆ ಇವನ್ ಐ ಕ್ಯಾನ್ ಸೇ ಸಮ್ IT ಪ್ರೊಫೆಷ್ನಲ್ ಬ್ಯಾಚುಲರ್ಸ್ಗಾಗಿರ್ಬೋದು, ಕೆಲವೊಂದು ದಿನ ಮನೇಲಿ ಕುಕ್ ಮಾಡ್ಕೊಳಕ್ಕಾಗೋದಿಲ್ಲ, ಆಚೆ ತಿಂತಾ ಇರ್ತೀರಾ. ಬಟ್ ದಿನಕ್ಕೆ ಎಷ್ಟು ಸರಿ ತಿಂತೀರಾ ಅಥವಾ ತಿಂಗಳಿಗೆ ಎಷ್ಟು ಸರಿ ತಿಂತೀರಾ? ತಿಂಗಳಿಗೆ ಒಂದು 5 ಟೈಮ್ಸ್ ಇಸ್ ಓಕೆ. ಬಟ್ ದಿನದಲ್ಲಿ ನಾನು 1 ಮೀಲ್ ನಾನು ಔಟ್ಸೈಡ್ ಮಾಡ್ತಾನೆ ಇರ್ತೀನಿ ಅಂತ ಅಂದಾಗ, ಈಗಿನ ಎಕ್ಸ್ಪೆನ್ಸಸಲ್ಲಿ ಔಟ್ಸೈಡ್ ಫುಡ್ಗೆ ಮಿನಿಮಮ್ ಅಂದ್ರೂ ₹200 ಆಗುತ್ತೆ ಇಫ್ ಯು ಆರ್ ಇನ್ ಅ ಮೆಟ್ರೋಪಾಲಿಟನ್ ಸಿಟೀಸ್. ನಾರ್ಮಲ್ ಸಿಟಿ ಬೇಸಿಸ್ ಮೇಲೆ ಹೋದ್ರೂ ಇಟ್ ವಿಲ್ ಟೇಕ್ ಸಮ್ ₹100 ಪರ್ ಮೀಲ್ ಆಗುತ್ತೆ. ಸೊ ₹100 ನೀವು ಎವ್ರಿ ಡೇ 1 ಮೀಲ್ ಮಾಡ್ತೀರಾ ಅಂದರೆ ಇಟ್ ವಿಲ್ ಬಿ ಸಮ್ ₹3000. ಸೊ ದಟ್ ಈಸ್ ವಾಟ್ ಐ ಟೋಲ್ಡ್, ಟ್ರ್ಯಾಕಿಂಗ್ ಈಸ್ ಇಂಪಾರ್ಟೆಂಟ್. ಈಟಿಂಗ್ ಔಟ್ಸೈಡ್ ನೀವು ಮಾಡಲೇಬೇಡಿ, ಆಚೆ ಏನು ತಿನ್ನಲೇಬೇಡಿ, KFC ಬರ್ಗರ್ ಪಿಜ್ಜಾ ಏನು ತಿನ್ನಬೇಡಿ ಅಂತ ಹೇಳೋದಿಲ್ಲ. ಬಟ್ ಯಾವಾಗ ಬೇಕು, ಯಾವಾಗ ನೆಸೆಸಿಟಿ ಇದೆ, ಯಾವುದೋ ಒಂದು ಬರ್ಡೇ ಪಾರ್ಟಿ ಇರುತ್ತೆ ಆವಾಗ ತಿನ್ಬೋದು. ಎವ್ರಿ ಡೇ ತಿನ್ನುವಾಗ ಏನಾಗುತ್ತೆ, ನಿಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ, ಹಾಗೆಯೇ ಮನಿ ಕೂಡ ಎಲ್ಲಿ ಖರ್ಚಾಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗೋದಿಲ್ಲ. ಥರ್ಡ್ ಒನ್ ಏನಂತಂದರೆ ಇಂಪಲ್ಸ್ ಶಾಪಿಂಗ್. ಇದು ಮೋಸ್ಟ್ ಆಫ್ ದ ಗರ್ಲ್ಸ್ ಮಾಡ್ತಾರೆ ಅನ್ನೋದು ನನ್ನ ಒಪಿನಿಯನ್ನು. ಅವರು ಯಾವುದೋ ಒಂದು ಮಾಲ್ಗೆ ಯಾವುದೋ ಒಂದು ಪಾರ್ಟಿಗೆ ಹೋಗಿರ್ತಾರೆ ಅಂತ ಅಂದ್ಕೊಳ್ಳೋಣ, ಅಲ್ಲಿ ಯಾವುದೋ ಒಂದು ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ, ಒಂದು ಬ್ಯಾಗ್ ಚೆನ್ನಾಗಿ ಕಾಣಿಸುತ್ತೆ, ಒಂದು ಶೂಸ್ ಇಷ್ಟ ಆಗುತ್ತೆ, ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ನೋಡ್ತಾರೆ, ಕ್ರೆಡಿಟ್ ಕಾರ್ಡ್ ಫುಲ್ ಇದೆ. ಸೊ ಏನು ಮಾಡ್ತಾರೆ, ನೆಕ್ಸ್ಟ್ ಮಂತ್ ಹೆಂಗಿದ್ರು ಕ್ರೆಡಿಟ್ ಕಾರ್ಡಿಗೆ ನಾನು ರೀಫಿಲ್ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಎಲ್ಲದನ್ನು ಪರ್ಚೇಸ್ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಅದು ಅವ್ರಿಗೆ ನೀಡಾ ಅಥವಾ ಅವ್ರಿಗೆ ಬೇಕೇ ಬೇಕಾ, ಅವ್ರ ಡೈಲಿ ಲೈಫಲ್ಲಿ ಅದನ್ನು ಎಷ್ಟು ಯೂಸ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಐಡಿಯಾ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಅವ್ರು ಒಂದು ಬ್ಯಾಗ್ ತೊಗೋತಾರೆ ಅಂತ ಹೇಳೋಣ, ದಟ್ ವಿಲ್ ಕಾಸ್ಟ್ ಸಮ್ ಗುಡ್ ಬ್ರ್ಯಾಂಡ್ಸ್ ಆದರೆ ಇಟ್ ವಿಲ್ ಕಾಸ್ಟ್ ಸಮ್ 5000 ಅಂತ ತೊಗೊಳ್ಳೋಣ. ಈ 5000ಅಲ್ಲಿ ಆ ಬ್ಯಾಗ್ನ ಹಾರ್ಡ್ಲಿ ಅವರು ಇಯರ್ ಬೇಸಿಸಲ್ಲಿ ತೊಗೊಂಡ್ರು ಒಂದು 3 ಟೈಮ್ಸ್ ಯೂಸ್ ಮಾಡಿರ್ತಾರೆ. ಅದಕ್ಕೆ ಅವರು 5000ನ ಪೇ ಮಾಡಿರ್ತಾರೆ. ಸೊ ನೀವೇ ಯೋಚನೆ ಮಾಡಿ, ಅಷ್ಟೊಂದು ದುಡ್ಡನ್ನ ನಾವು ಯಾವತ್ತೋ ಒಂದು ಸತಿ ಯೂಸ್ ಮಾಡೋ ಬ್ಯಾಗ್ಗೆ ಹಾಕಬೇಕಾ ಬೇಡವಾ ಅನ್ನೋದನ್ನ. ಸೊ ಅದು ಕೂಡ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಇಂಪಲ್ಸ್ ಶಾಪಿಂಗ್ನ ಬಿಡಬೇಕು. ಇಂಪಲ್ಸಿವ್ ಆಗಿ ಯಾವುದೋ ಒಂದು ಆನ್ಲೈನಲ್ಲೂ ಆಗಿರ್ಬೋದು, ಸಡನ್ನಾಗಿ ಇವಾಗ ಎಲ್ಲದು ಡಿಜಿಟಲೈಸ್ಡ್ ಆಗಿರೋದ್ರಿಂದ ಆನ್ಲೈನ್ ಆ್ಯಪಲ್ಲಿ ಯಾವುದೋ ಒಂದು ಬಟ್ಟೆ ನೋಡ್ತೀವಿ, ಚೆನ್ನಾಗಿ ಅನಿಸುತ್ತೆ, ಪಟ್ ಅಂತ ನಾವು ಕಾರ್ಟಿಗೆ ಹಾಕ್ತೀವಿ, ಪಟ್ ಅಂತ ಪೇ ಆಗೋಗ್ಬಿಡುತ್ತೆ ಗೂಗಲ್ ಪೇ, ಫೋನ್ಪೇ, ಕ್ರೆಡಿಟ್ ಕಾರ್ಡ್ಸಲ್ಲಿ. ಹಾಗೆ ಅದು ಒಂದು ಸತಿ ಪೇ ಆದಮೇಲೆ ರೀಫಂಡ್ ಆಗೋ ಚಾನ್ಸಸ್ಸು ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಂಪಲ್ಸ್ ಶಾಪಿಂಗ್ನ ಮಾಡಬೇಡಿ. ಫೋರ್ತ್ ಒನ್ ಬಂದರೆ ಇಟ್ ಇಸ್ ಬ್ರ್ಯಾಂಡ್ ಅಬ್ಸೆಷನ್. ಬ್ರ್ಯಾಂಡ್ ಅಬ್ಸೆಷನ್ ಇರೋದು ತಪ್ಪಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಬಟ್ ನೀವು ನನ್ನ ಒಪಿನಿಯನ್ ಇದು, ಐ ಡೋಂಟ್ ಹರ್ಟ್ ಎನಿಬಡೀಸ್ ಅವ್ರ ಥಿಂಕಿಂಗ್ನ ನಾನು ಹರ್ಟ್ ಮಾಡ್ತಾ ಇಲ್ಲ. ಬಟ್ ನನ್ನ ಪ್ರಕಾರ ಬ್ರ್ಯಾಂಡ್ಸ್ ಅಂತ ತೊಗೊಂಡಾಗ ನೀವು ಇದನ್ನು 2 ಥರ ಥಿಂಕ್ ಮಾಡ್ಬೋದು. ದಿಸ್ ಇಸ್ ಮೈ ಥಿಂಕಿಂಗ್. ಬೇರೆಯವ್ರ ಥಿಂಕಿಂಗಿಗೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಬ್ರ್ಯಾಂಡ್ಸಲ್ಲಿ ವಿಲ್ ಟೇಕ್ ಬ್ಯಾಗ್ ಅಲ್ಲೂ ಬ್ರ್ಯಾಂಡ್ಸ್ ಬರುತ್ತೆ ಇವಾಗ, ಆ್ಯಂಡ್ ಕ್ಲೋತ್ಸಲ್ಲೂ ಬ್ರ್ಯಾಂಡ್ ಬರುತ್ತೆ ಅಂತ ತೊಗೊಳ್ಳೋಣ. ನೀವು ನಿಮ್ಮನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋದು ಬಟ್ಟೆಗಳಿಂದ. ಈ ಬಟ್ಟೆಗಳಿಗೆ ನೀವು ದುಡ್ಡು ಹಾಕ್ತಾ ಇದ್ದೀರಾ ಅಂತಂದರೆ ಇಟ್ಸ್ ಫೈನ್. ಯಾಕೆ ಅಂತಂದರೆ ಅದು ಲಾಂಗ್ ರನ್ನಲ್ಲಿ ಯೂಸ್ ಆಗುತ್ತೆ. ಬಟ್ ಇಫ್ ಯು ಆರ್ ಎ ಪರ್ಸನ್, ನಾನು ಒಂದು ಸತಿ ಹಾಕಿದ ಬಟ್ಟೆ ಇನ್ನೊಂದು ಸತಿ ಹಾಕಲ್ಲ, ಅಥವಾ ಒಂದು 2-3 ಸತಿ ರಿಪೀಟ್ ಆದಮೇಲೆ ನಾನು ಆ ಬಟ್ಟೆ ಹಾಕೋದೇ ಇಲ್ಲ ಅಂತಂದರೆ, ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ ದೀಸ್ ಬ್ರ್ಯಾಂಡ್ಸ್, ಪೇಯಿಂಗ್ ಸಮ್ 3000-4000ನ ಪೇ ಮಾಡಿ ಅಷ್ಟು ದುಡ್ಡು ಆ ಬಟ್ಟೆ ಮೇಲೆ ಕೊಟ್ಟು ಅದನ್ನು ನೀವು ಬರೀ ಒಂದು 3 ಟೈಮ್ಸ್ 4 ಟೈಮ್ಸ್ ಅಷ್ಟೇ ಹಾಕೋದು, ಅದಾದಮೇಲೆ ನಾನು ರಿಪೀಟ್ ಮಾಡಲ್ಲ ಅಂತಂದರೆ, ದೆನ್ ಇಟ್ ಈಸ್ ಅ ಬ್ಯಾಡ್ ಚಾಯ್ಸ್ ಫಾರ್ ಕ್ಲೋತ್ಸ್ ಟು ಬೈ ಅಟ್ ಅ ಬ್ರ್ಯಾಂಡೆಡ್ ಒನ್. ಅದೇ ನೀವು ಒಂದು ಬ್ಯಾಗ್ ಅಂತ ತೊಗೊಳ್ಳೋಣ, ಕಾಲೇಜ್ ಅಥವಾ ಆಫೀಸ್ ಬ್ಯಾಗ್, ಸಮ್ ಬ್ರ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಅಗೇನ್ ಇಟ್ ಇಸ್ ಸಮ್ 5000 ಅಂತ ತೊಗೊಂಡ್ರೆ ಯು ಕ್ಯಾರಿ ದಟ್ ಬ್ಯಾಗ್ ಎವ್ರಿ ಡೇ ಅಂತ ಬಂದಾಗ ನಿಮಗೆ ಡ್ಯೂರಬಿಲಿಟಿನೂ ಜಾಸ್ತಿ ಬರುತ್ತೆ. ಹಾಗೆಯೇ ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಅಂತೂ ಆಗೋದಿಲ್ಲ. ಅದೇ ಬ್ಯಾಗ್ನ ನೀವು ನಾರ್ಮಲ್ ಯಾವುದೋ ಒಂದು ಸ್ಟ್ರೀಟ್ ಶಾಪಿಂಗ್ ಮಾಡಿ ₹500 ತೊಗೊಂಡಿರ್ತೀರ. ಬಟ್ ಅದ್ರ ಜಿಪ್ಪು 2 ದಿನದಲ್ಲೇ ಕಿತ್ತೋಗ್ಬೋದು, ಅಥವಾ ನಿಮ್ಗೆ ಅದು ಕಂಫರ್ಟಬಲ್ ಇಲ್ಲದೆ ಇರ್ಬೋದು. ಎವ್ರಿ ಡೇ ಯೂಸ್ ಮಾಡೋದ್ರಿಂದ ಮಂತ್ಲಿ ಆ ಥರದ್ದು ಎವ್ರಿ ಬ್ಯಾಗ್ ಮಂತ್ಲಿ 500 ಬ್ಯಾಗ್ಗೆ ಸ್ಪೆಂಡ್ ಮಾಡೋ ಬದಲು ಅಟ್ ಒನ್ಸ್ ಇಯರ್ಲಿ ಅಥವಾ 2 ಇಯರ್ಲಿ 5K ಒಂದು ಬ್ಯಾಗಿಗೆ ಸ್ಪೆಂಡ್ ಮಾಡೋದು ಇಟ್ ಈಸ್ ವರ್ತ್ ಅಂತ ನನಗನ್ಸುತ್ತೆ. ಸೊ ಬ್ರ್ಯಾಂಡ್ ಅಂತ ಬಂದಾಗ ಅದರಲ್ಲೂ ನೀವು ನೋಡ್ಕೊಳ್ಳಿ ನಿಮ್ಮ ನೀಡ್ಸ್ ಏನಿದೆ ಅದರಲ್ಲಿ. ಹಾಗೆ ಬೇರೆಯವ್ರು ಹಾಕಿದ್ದಾರೆ ಅಂತ ನೀವು ಹಾಕೋಬೇಕಾ ಇಲ್ಲ.
ನಿಮಗೆ ಅದು ಕಂಫರ್ಟಬಲ್ ಇದೆಯಾ, ನಿಮಗೆ ಅದು ಆ ಬಟ್ಟೆ ಆಗಿರ್ಬೋದು, ಆ ಬ್ಯಾಗ್ ಆಗಿರ್ಬೋದು, ಶೂ ಆಗಿರ್ಬೋದು, ನಿಮಗೆ ಅದು ಕಂಫರ್ಟಬಲ್ ಆಗ್ತಿದೆ, ನಿಮ್ಮ ಲೈಫ್ ಸ್ಟೈಲ್ಗೆ ಅದು ಅಡ್ಜಸ್ಟ್ ಆಗ್ತಾ ಇದೆ ಅಂತಂದರೆ ಅವಾಗಷ್ಟೇ ಬ್ರ್ಯಾಂಡ್ ಫ್ರೀಕ್ಸ್ ಆಗಿರಿ. ಸುಮ್ಮನೆ ನೋಡಿದ್ದೆಲ್ಲಾದ್ರೂ ನಾನು ಟಾಪ್ ಟು ಬಾಟಮ್ ಬ್ರ್ಯಾಂಡ್ಸ್ ಹಾಕ್ಕೊಂಡು 10,000 20,000 50,000ನ ನಡ್ಕೊಂಡು ಹೋಗ್ತಾ ಇದ್ರೆ ನೀವು ಎಲ್ಲ ಬ್ರ್ಯಾಂಡ್ ಹಾಕಿದ್ದಾನೆ ಅನ್ನೋ ಥರ ಯಾವುದನ್ನು ಪೋರ್ಟ್ರೇ ಮಾಡ್ಕೋಬೇಡಿ. ಸೊ ಬ್ರ್ಯಾಂಡ್ ಅಬ್ಸೆಷನ್ಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೆಸೆಸಿಟಿ ಇರೋದ್ರ ಮೇಲೆ, ಹಾಗೆ ನೀವು ತುಂಬ ಅದನ್ನು ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅಬ್ಸೆಷನ್ ಇದ್ದರೆ ಇಟ್ ಈಸ್ ಗುಡ್ ಅಂತ ನನ್ನ ಒಪಿನಿಯನ್ನು. ಇದ್ರ ಬಗ್ಗೆ ಥಿಂಕ್ ಮಾಡಿ. ಸೊ ಇದಾಗಿತ್ತು ಕಟ್ಟಿಂಗ್ ಡೌನ್ ದ ಎಕ್ಸ್ಪೆನ್ಸಸ್. ಬಿಕಾಸ್ ನೀವು ಎಕ್ಸ್ಪೆನ್ಸಸ್ನ ಕಟ್ ಮಾಡ್ತಿದ್ದೀರ, ನಿಮ್ಮ ಹ್ಯಾಪಿನೆಸ್ನೆಲ್ಲೂ ಕಟ್ ಮಾಡ್ತಾ ಇಲ್ಲ. ಬಿಕಾಸ್ ಅದೇ ಮನಿ ಸೇವ್ ಆದಾಗ ನಿಮಗೇ ತುಂಬ ಖುಷಿ ಆಗ್ತಾ ಇರುತ್ತೆ. ಸೊ ನೀವು ಯಾವುದೇ ಒಂದು ವಸ್ತು ಆಗಿರ್ಬೋದು, ಏನೇ ಒಂದನ್ನು ಬೈ ಮಾಡೋ ಮುಂಚೆ ಇದು ನನಗೆ ಅವಶ್ಯಕತೆ ಇದೆಯಾ, ಇದು ನನಗೆ ಯೂಸ್ ಆಗುತ್ತಾ ಅಂತ ಥಿಂಕ್ ಮಾಡಿ ಆಮೇಲೆ ಬೈ ಮಾಡಿ. ಸಡನ್ನಾಗಿ ನೋಡಿದ ತಕ್ಷಣ ಎಲ್ಲದು ಚೆನ್ನಾಗಿ ಅನಿಸುತ್ತೆ ಅಂತ ಎಲ್ಲದನ್ನೂ ಕಾರ್ಟಿಗೆ ಹಾಕಿ ಬೈ ಮಾಡೋಕ್ಕೆ 2 ಮಿನಿಟ್ಸಲ್ಲಿ ಬೈ ಆಗುತ್ತೆ. ಸೊ ಯೋಚನೆ ಮಾಡಿ ಖರ್ಚು ಮಾಡಿ. ಸೊ ನೆಕ್ಸ್ಟ್ ಹ್ಯಾಬಿಟ್ ಏನು ಅಂತಂದರೆ ಆಟೋಮೇಟ್ ಯುವರ್ ಸೇವಿಂಗ್ಸ್. ನಾವೇನಂತಂದರೆ OTT ಸಬ್ಸ್ಕ್ರಿಪ್ಷನ್ಸ್ ಏನಿರುತ್ತಲ್ಲ ಅದನ್ನು ಆಟೋಪೇ ಕೊಟ್ಟಿರ್ತೀವಿ. ಬಟ್ ನಮ್ಮ ಸೇವಿಂಗ್ಸ್ನ ನಾವು ಆಟೋಪೇ ಕೊಟ್ಟೇ ಇರೋದಿಲ್ಲ. ಎವ್ರಿ ಮಂತ್ 1st ಅಥವಾ 31st ನಿಮ್ಮ ಸ್ಯಾಲ್ರಿ ಬಂದಾಗ ಅದು ಎಲ್ಲಿ ಹಿಂಗೆ ಖರ್ಚಾಗುತ್ತೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಸೊ ಆ 1st ಅಥವಾ 31st ಬಂದಾಗ ನೀವು ಆಟೋಮ್ಯಾಟಿಕ್ಕಾಗಿ ಸಮ್ 5,000 10,000ನ ಆಟೋಪೇ ಇಟ್ಕೊಂಡು ಒಂದು RD FD ಬೇಸಿಸ್ ಮೇಲೆ ಅದನ್ನು ಕಟ್ತಾ ಹೋಗ್ತಾ ಇದ್ದರೆ ಆವಾಗ ನಿಮಗೆ ಗೊತ್ತಿಲ್ಲದೇ ಅಮೌಂಟ್ ಸೇವ್ ಆಗ್ತಿರುತ್ತೆ. ಬಿಕಾಸ್ ಒನ್ಸ್ ನಮ್ಮ ಕೈಗೆ ಅಮೌಂಟ್ ಬಂತು ಅಂದರೆ ಎಷ್ಟು ಬೇಗ ಖರ್ಚಾಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ದಿಸ್ ಆಟೋಮೇಟಿಂಗ್ ಅಥವಾ ಆಟೋಪೇ ಯುವರ್ ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟ್. ನೀವು ಆಟೋಪೇ ಮಾಡ್ತಾ ಇದ್ದೀರಾ ಅಂತಂದರೆ ಅದೊಂದು ಡಿಸಿಪ್ಲಿನ್ ಬಿಲ್ಡ್ ಆಗಿರುತ್ತೆ. ಎವ್ರಿ ಮಂತ್ 5K 10K ಇಟ್ ಕುಡ್ ಬಿ SIPs ಆಗಿರ್ಬೋದು, ಅಥವಾ RD ಆಗಿರ್ಬೋದು, ಅಥವಾ ಸಪ್ರೇಟ್ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು. ನೀವು ಮಂತ್ಲಿ ಮಾಡ್ಬೋದು, ಇದನ್ನು ಡೈಲಿ ಬೇಸಿಸ್ ಮೇಲೂ ಮಾಡ್ಬೋದು, ಅಥವಾ ಇಯರ್ಲಿ ಬೇಸಿಸ್ ಮೇಲಾದರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿರೋದು ನಾನು 200 ರೂಪೀಸ್ ಪರ್ ಡೇ ಅಂತ ತೊಗೊಳ್ಳೋಣ. ಇವಾಗ ಎಷ್ಟೊಂದು SIPs ಇದೆ, ಡೈಲಿ SIPs ಇದೆ. ಸೊ ಅದರಲ್ಲಿ ನಿಮ್ಮ ಅನುಕೂಲಕ್ಕೆ ಹೇಗಾಗುತ್ತೆ ಅಷ್ಟನ್ನು ನೀವು ಆಟೋಪೇ ಮುಖಾಂತರ ಮಾಡ್ಬೋದು. ನಾನಿಲ್ಲಿ ಜಸ್ಟ್ 200 ರೂಪೀಸ್ ಪರ್ ಡೇ ಅಂತ ತೊಗೊಂಡಿದ್ದೀನಿ ಎಕ್ಸಾಂಪಲ್ಗೆ. ಸೊ 200 ರೂಪೀಸ್ ಪರ್ ಡೇ ನೀವು ಆಟೋಪೇ ಮಾಡ್ತಾ ಇದ್ದೀರಾ ಅಂತಂದರೆ ಮಂತ್ಲಿ ನಿಮಗೆ 6,000 ರೂಪೀಸ್ನ ಆಟೋಪೇ ಮುಖಾಂತರ ಹೋಗ್ತಾ ಇರುತ್ತೆ. ಇನ್ನೊಂದು ಇಯರ್ಲಿ ಇದೇ 6,000 ಎಷ್ಟಕ್ಕೆ ಬಿಲ್ಡ್ ಆಗುತ್ತೆ ಅಂದರೆ 72,000 ಆಗುತ್ತೆ. ದಿಸ್ ಇಸ್ ಅ ರಿಯಲಿ ಗುಡ್ ಸೇವಿಂಗ್ಸ್ ಅಂತ ನಾನು ಹೇಳ್ತೀನಿ. ಯಾಕೆ ನಾನು 200 ರೂಪೀಸ್ ಪರ್ ಡೇ ಬೇಸಿಸ್ ಮಾಡಿ ಅಂತ ಹೇಳಿದೆ ಅಂದರೆ ಕೆಲವು ಜನಕ್ಕೆ ತುಂಬ ಮಿನಿಮಲ್ ಸ್ಯಾಲ್ರಿ ಬರ್ತಾ ಇರುತ್ತೆ. ಸೊ ಅದರಲ್ಲಿ ನಾನು ಅವ್ರಿಗೆ ಡೈರೆಕ್ಟಾಗಿ ನೀವು 6,000 ಪರ್ ಮಂತ್ ಸ್ಟಾರ್ಟಿಂಗಲ್ಲೇ ಕಟ್ಬಿಡಿ ಅಂತಂದರೆ ಅವ್ರಿಗೆ ಇನ್ನು ಮಿಕ್ಕೊಳ್ಳೋದು ಒಂದು 4,000 ಅಥವಾ 10,000 ಉಳಿಯುತ್ತೆ ಅವ್ರಿಗೆ ಅವ್ರ ಡೈಲಿ ನೀಡ್ಸ್ಗೆ. ಸೊ ಅದು ತುಂಬ ಕಷ್ಟ ಅನಿಸ್ಬೋದು. ಬಟ್ 200 ರೂಪೀಸ್ ಪರ್ ಡೇ ಅಂತ ತೊಗೊಂಡಾಗ ಅವ್ರಿಗೆ ಬೇರೆ ಸೋರ್ಸಸ್ ಆಫ್ ಇನ್ಕಮ್ ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ಆಟೋ ಡ್ರೈವರ್ಸ್ ಆಗಿರ್ಬೋದು, ಅಥವಾ ಈ ಡೈಲಿ ವೇಜಸ್ ಮೇಲೆ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಎವ್ರಿ ಡೇ ಅಮೌಂಟ್ ಬರ್ತಾ ಇರುವಾಗ ಆ ಎವ್ರಿ ಡೇ ಬೇಸಿಸ್ ಮೇಲೆ ಅದು ಕಟ್ಟಾಗ್ತಾ ಹೋಗುತ್ತೆ. ಇದು ಆಟೋ ಡ್ರೈವರ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರದ್ದು ಅಂದರೆ ನಾವು ಪರ್ಟಿಕ್ಯುಲರ್ ಡೇ ಅವ್ರದ್ದು ಇದೇ ಥರ ಸ್ಯಾಲ್ರಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದಿನ ಅವ್ರಿಗೆ ಬಂದರೆ ಒಂದೇ ಸತಿ 1,000 ರೂಪಾಯಿ ಬರ್ಬೋದು, ಇಲ್ಲಾಂದರೆ ಒಂದೊಂದು ದಿನ ಬರೀ 100 ರೂಪೀಸ್ ಬರ್ಬೋದು. ಅವ್ರಿಗೆ ನಾನೇನಾದರೂ ಪರ್ ಮಂತ್ ನೀವು 6,000 ಪೇ ಮಾಡಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಅವ್ರಿಗೆ ನಾನು 200 ರೂಪೀಸ್ ಪರ್ ಡೇ ಅಂತ ತೊಗೊಂಡಾಗ ಅಲ್ಟಿಮೇಟಾಗಿ ಅವ್ರು ಎಷ್ಟು ಸೇವ್ ಮಾಡ್ತಾ ಇದ್ದಾರೆ ನೀವು ನೋಡಿದಾಗ ಬರೀ 200 ರೂಪೀಸ್ ಅಲ್ವಾ ಅಂತ ಅನಿಸುತ್ತೆ. ಬಟ್ ಇಯರ್ ಎಂಡಲ್ಲಿ ನೀವು 72,000 ಅಷ್ಟು ಸೇವ್ ಮಾಡ್ತಾ ಇರ್ತೀರಾ, ವಿಚ್ ಇಸ್ ಅ ವೆರಿ ವೆರಿ ಗುಡ್ ಅಮೌಂಟ್. ಸೊ ಫಸ್ಟು ನೀವು ಏನು ಮಾಡಿ ಈ ವಿಡಿಯೋ ನೋಡಿದ ತಕ್ಷಣ ಅಂತಂದರೆ ನಿಮ್ಮ ಸೇವಿಂಗ್ಸ್ ಅಂತ ನೀವು ಏನೋ ಒಂದು ಮಾಡ್ತಾ ಇರ್ತೀರಾ. ಅದು 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು, 10,000 ರೂಪಾಯಿ ಆಗಿರ್ಬೋದು. ಬಟ್ ಅದನ್ನು ಆಟೋಪೇ ಮಾಡಿ. ಆವಾಗ ಇನ್ನೂ ತುಂಬ ನಿಮಗೆ ಸ್ಟ್ರೆಂತ್ ಬರುತ್ತೆ. ನಾನು ಸೇವ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ದುಡ್ಡಿದೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ದಿಸ್ ಇಸ್ ರಿಯಲಿ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇಸ್ ದ ಎಮರ್ಜೆನ್ಸಿ ಫಂಡ್. ಈ ಎಮರ್ಜೆನ್ಸಿ ಫಂಡನ್ನ ನಾನು ಯಾವ ಥರ ಹೇಳ್ತೀನಿ ಅಂತಂದರೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಇಟ್ ಈಸ್ 50-30 ಓಕೆ
ಸೊ ನಾವೇನು ಹೇಳಿದ್ವಿ ಆವಾಗಲೇ 50 30 ಆ್ಯಂಡ್ 20 ರೂಲ್ನ ಫಾಲೋ ಮಾಡ್ತೀವಿ ಅಂತ ಹೇಳಿದ್ವಿ. 50 ವಾಸ್ ನೀಡ್ಸ್, 30 ವಾಸ್ ವಾಂಟ್ಸ್ ಆ್ಯಂಡ್ 20 ವಾಸ್ ಸೇವಿಂಗ್ಸ್ ಅಲ್ವಾ. ದಿಸ್ ಸೇವಿಂಗ್ಸಲ್ಲಿ ಒನ್ ಕ್ಯಾಟಗರಿ ಶುಡ್ ಬಿ ಎಮರ್ಜೆನ್ಸಿ ಫಂಡ್, ಇನ್ನೊಂದು ಕ್ಯಾಟಗರಿ ಕಂಪ್ಲೀಟ್ ಸೇವಿಂಗ್ಸ್ ಅಂತಲೇ ಹೋಗುತ್ತೆ. ಲೈಕ್ ಅದನ್ನು ನೀವು ರಿಮೂವ್ ಮಾಡೋದೇ ಇಲ್ಲ ಅಂಟಿಲ್ ಸರ್ಟನ್ ಅಮೌಂಟ್. ಬಟ್ ಈ ಎಮರ್ಜೆನ್ಸಿ ಫಂಡ್ನ ನಾವು ಇಡೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾವಾಗ ನಮಗೆ ಏನು ಮೆಡಿಕಲ್ ಎಮರ್ಜೆನ್ಸೀಸ್ ಬರುತ್ತೆ ಅಥವಾ ಯಾವಾಗ ಲೇ ಆಫ್ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ, ಅಥವಾ ಈವನ್ ಫಾರ್ ರಿಟೈರ್ಮೆಂಟ್ ಲೈಫ್ ಎಲ್ಲದಕ್ಕೂ ಆ ಎಮರ್ಜೆನ್ಸಿ ಫಂಡ್ಸ್ ಹೆಲ್ಪ್ ಆಗುತ್ತೆ. ಸಡನ್ನಾಗಿ ಫಾರ್ ಎಕ್ಸಾಂಪಲ್ ಕೊರೋನಾ ಬಂದಾಗ ಎಲ್ಲರ ಹತ್ರನೂ ಕೆಲವೊಂದು ಸೇವಿಂಗ್ಸ್ ಇದ್ದವರಲ್ಲಿ 1 ಇಯರ್ ಸರ್ವೈವ್ ಮಾಡಿದ್ರು. ಕೆಲವರು ಸೇವಿಂಗ್ಸ್ ಇಲ್ಲದೇ ಇರೋರ ಹತ್ರ ಫ್ರಮ್ ಡೇ 1 ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಈ ಎಮರ್ಜೆನ್ಸಿ ಫಂಡ್ ಯಾವಾಗ ಯಾವ ಥರ ಎಮರ್ಜೆನ್ಸಿ ಬರುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ನಿಮ್ಮ 3 to 6 months ಆಫ್ ಎಕ್ಸ್ಪೆನ್ಸಸ್ ಏನಿರುತ್ತಲ್ಲ, ಅಟ್ಲೀಸ್ಟ್ ಅದು ಸೇಫರ್ ಸೈಡಲ್ಲಿ ಇದ್ದಾಗ ನಿಮಗೂ ಕಾನ್ಫಿಡೆನ್ಸ್ ಇರುತ್ತೆ, ಏನೇ ಆದರೂ ನಾನು ನೋಡ್ಕೊಬೋದು ಅನ್ನೋದಿರುತ್ತೆ. ಸೊ ಹಾಗಾಗಿ ನೀವು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಲೇಬೇಕು. ನಿಮ್ಮ ಜಾಬ್ ಲಾಸ್ ಆಗಿರ್ಬೋದು, ಹೆಲ್ತ್ ನೀಡ್ಸ್ ಆಗಿರ್ಬೋದು, ಯಾವುದಕ್ಕಾದ್ರೂ ಅದು ತುಂಬ ತುಂಬ ಹೆಲ್ಪ್ ಆಗುತ್ತೆ. ಸೊ ಬಟ್ ಅದನ್ನು ಯಾವುದೇ ಬೇರೆ ಟೈಮಲ್ಲಿ ನೀವು ವಿತ್ಡ್ರಾ ಮಾಡ್ಕೊಂಡು ಯೂಸ್ ಮಾಡಲೇಬೇಡಿ. ಮುಂದೊಂದು ತಿಂಗಳು ಅದಕ್ಕೆ ಹಾಕ್ಬಿಡ್ತೀನಿ ಅನ್ನೋದೆಲ್ಲ ಹೋಗಲೇಬೇಡಿ. ಸೇವಿಂಗ್ಸ್ ಅಂದರೆ ಇಟ್ ಇಸ್ ಪರ್ಫೆಕ್ಟ್ ಸೇವಿಂಗ್ಸ್. ಎಮರ್ಜೆನ್ಸಿ ಫಂಡಲ್ಲಂತೂ ನೀವು ಅದನ್ನು 1 ರೂಪಾಯಿ ಕೂಡ ಟಚ್ ಮಾಡೋಕ್ಕೆ ಹೋಗಬೇಡಿ. ದಿಸ್ ಇಸ್ ದ ಅಲ್ಟಿಮೇಟ್ ಗೋಲ್, ಏನಂದರೆ ಬಿಲ್ಡಿಂಗ್ ಆ್ಯನ್ ಎಮರ್ಜೆನ್ಸಿ ಫಂಡ್. ಸೊ ನೆಕ್ಸ್ಟ್ ಇರೋದು ನೀವು ಸೇವಿಂಗ್ಸ್ ಮಾಡುವಾಗ ಯಾವ ರೀತಿ ಸೇವ್ ಮಾಡಬೇಕು ಅಂತ. ಸೊ ಯು ನೀಡ್ ಟು ಸೇವ್ ಫಾರ್ ಸರ್ಟೆನ್ ಗೋಲ್ಸ್ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಇಫ್ ಯು ಆರ್ ಇನ್ ಯುವರ್ 20s ಅಥವಾ 30s ಮತ್ತು ಯಾವುದು ಒಂದು ಸ್ವಂತ ಮನೆ ಇಲ್ಲ ಅಂತಂದರೆ ನೀವು ಒಂದು ಹೌಸ್ ಬೈ ಮಾಡೋಕ್ಕೆ ಅಥವಾ ಒಂದು ಸೈಟ್ ಬೈ ಮಾಡೋಕ್ಕೆ ನೀವು ಸೇವ್ ಮಾಡ್ಬೋದು. ಅಥವಾ ಚಿಲ್ಡ್ರನ್ ಎಜುಕೇಷನ್ಸಿಗೆ ಸೇವ್ ಮಾಡ್ಬೋದು. ಸಮ್ ಡ್ರೀಮ್ ವೆಕೇಷನ್ ಇರುತ್ತೆ, ಸಮ್ ಇಂಟರ್ನ್ಯಾಷನಲ್ ಟ್ರಿಪ್ ಇರುತ್ತೆ, ಅದಕ್ಕೂ ಕೂಡ ಸೇವ್ ಮಾಡ್ಬೋದು. ಬಟ್ ನಿಮ್ಮ 3 to 6 months ಆಫ್ ಎಕ್ಸ್ಪೆನ್ಸಸ್ ಆಲ್ರೆಡಿ ನಿಮ್ಮ ಸೇಫರ್ ಸೈಡಲ್ಲಿ ಇದೆ ಅಂದಾಗ ಮಾತ್ರ ನೀವು ಈ ಕೆಲಸಗಳಿಗೆ ಕೈ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ನೀವು ಸೇಫರ್ ಸೈಡಲ್ಲಿ ಇಲ್ಲದೆ ಬೇರೆ ಎಲ್ಲದನ್ನು ಪ್ಲ್ಯಾನ್ ಮಾಡಿದಾಗ ತುಂಬ ಕಷ್ಟ ಆಗುತ್ತೆ. ಸೊ ಯು ನೀಡ್ ಟು ಸೇವ್ ಫಾರ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸ್ನ ನೀವು ಶಾರ್ಟ್ ಟರ್ಮ್ ಗೋಲ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಸ್ ಅಂತ ಡಿವೈಡ್ ಮಾಡ್ಕೋಬೋದು. ಲಾಂಗ್ ಟರ್ಮ್ ಗೋಲ್ಸಲ್ಲಿ ನಿಮಗೆ ಡ್ರೀಮ್ ಹೌಸ್ ಆಗಿರ್ಬೋದು, ರಿಟೈರ್ಮೆಂಟ್ ಆಗಿರ್ಬೋದು, ಎಜುಕೇಷನ್ ಇದೆಲ್ಲ ಬರುತ್ತೆ. ಶಾರ್ಟ್ ಟರ್ಮ್ ಗೋಲ್ಸಲ್ಲಿ ಸಮ್ ವೆಕೇಷನ್ ಅಥವಾ ಒಂದು ಕಾರ್ ಬೈ ಮಾಡೋದಕ್ಕೆಲ್ಲ ಬರುತ್ತೆ. ಬಟ್ ನೀವು ಆಲ್ರೆಡಿ ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ನಿಮಗೆ ಇನ್ನೂ 3 to 6 months ಎಕ್ಸ್ಪೆನ್ಸಸ್ ಏನಿದೆ ಅದು ಸೇವ್ ಆಗಿದ್ದಾಗ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ನ ತಗೊಳ್ಳಿ. ಇಲ್ಲ ಅಂತಂದರೆ ಈ ಎಲ್ಲ ಗೋಲ್ಸ್ನ ನೀವು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಆಗೋವರೆಗೂ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟು ನಾವು ಇಲ್ಲಿವರೆಗೂ ನೋಡಿದ್ದು ವಾಟ್ ಆರ್ ದ ಮನಿ ಸೇವಿಂಗ್ಸ್ ಹ್ಯಾಬಿಟ್ಸ್ ಏನಿತ್ತಲ್ಲ, ಇಲ್ಲಿವರೆಗೂ ಈ 6 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಗೋಲ್ಸ್ ಏನೇನಿತ್ತು ಅಥವಾ ನಿಮ್ಮ ಮನಿ ಸೇವಿಂಗ್ ಹ್ಯಾಬಿಟ್ಸ್ ಏನಿತ್ತು ಎಲ್ಲದೂ ಕೂಡ ಅಚೀವ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಜಸ್ಟ್ ಶಾರ್ಟಾಗಿ ನೀವು ಮನಿನ ಹೇಗೆ ಸೇವ್ ಮಾಡ್ಬೋದು, ಯಾವ್ಯಾವ ಸೋರ್ಸಸ್ ಇದೆ ನೀವು ಮನಿ ಸೇವ್ ಮಾಡೋಕ್ಕೆ ಅಂತ ನೆಕ್ಸ್ಟ್ ನೋಡೋಣ.